ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ನೀಟ್ 2026 ಕರ್ನಾಟಕ ಸ್ಟೇಟ್ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿನಲ್ಲಿ. ಸೊ ಈಗ ನಿಮಗೆ ಕ್ವಶನ್ ಏನಪ್ಪ ಅಂತಂದರೆ, ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಕಟ್ ಆಫ್ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋ ಕ್ವಶನ್ಗೆ ಡೆಫಿನೆಟಾಗಿ ವಿತ್ ಪ್ರಾಕ್ಟಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಈಗ ಫಸ್ಟ್ ಮೊದಲನೇದಾಗಿ ನೋಡೋಣ, ಲಾಸ್ಟ್ ಇಯರ್ ಮತ್ತು ಈ ವರ್ಷ ಕಂಪ್ಯಾರಿಸನ್ ಮಾಡೋದು ನೋಡಿದ್ರೆ, ಫಸ್ಟು ನಿಮಗೆ ಓವರಾಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಆಗಿದ್ದು 87,909 ಇನ್ 2025. ಈ ವರ್ಷ ಎಲಿಜಿಬಲ್ ಆಗಿರುವಂಥದ್ದು 69,170 ಸ್ಟೂಡೆಂಟ್ಸ್. ಇವರು ನಮ್ಮ ಸ್ಟೇಟಿನ ಮೆರಿಟ್ ಲಿಸ್ಟಲ್ಲಿ ಇರುವಂಥ ಸ್ಟೂಡೆಂಟ್ಸ್. ಲಾಸ್ಟ್ ಇಯರ್ಗಿಂತ ಈ ವರ್ಷ 18,739 ಸ್ಟೂಡೆಂಟ್ಸು ಕಡಿಮೆ ಆಗಿದ್ದಾರೆ. ಸೊ ಅಂದರೆ ಲಾಸ್ಟ್ ಇಯರು ಕಾಂಪಿಟೇಷನ್ ಜಾಸ್ತಿ ಇತ್ತು, ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಹಾಗಾದರೆ ಇನ್ನೂ ಡೀಟೇಲಾಗಿ ಅನಾಲಿಸಿಸ್ ನೋಡೋದಾದರೆ, ಅಂದರೆ ರ್ಯಾಂಕ್ ವೈಸ್ ಅನಾಲಿಸಿಸ್ ನೋಡೋದಾದರೆ, ರ್ಯಾಂಕ್ 1 ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ರ್ಯಾಂಕ್ 1 to 5,000 ರ್ಯಾಂಕು 2025ಅಲ್ಲಿ 325 ಸ್ಟೂಡೆಂಟ್ಸ್ ಇದ್ದರು. ಈ ವರ್ಷ 299 ಅಂತಂದರೆ ಆಲ್ಮೋಸ್ಟ್ 26 ಸ್ಟೂಡೆಂಟ್ಸು ಕಡಿಮೆ ಆಗಿದ್ದಾರೆ. 5,000ಇಂದ 10,000 ಇರುವಂಥ ರ್ಯಾಂಕ್ ಸ್ಟೂಡೆಂಟ್ಸು ಲಾಸ್ಟ್ ಇಯರು 224 ಸ್ಟೂಡೆಂಟ್ಸ್ ಇದ್ದರೆ ಈ ವರ್ಷ 262 ಸ್ಟೂಡೆಂಟ್ಸ್ ಇದ್ದಾರೆ. ಅಂತಂದರೆ ಸ್ವಲ್ಪ ಸ್ಲೈಟ್ಲಿ ಅದರಲ್ಲಿ ನಂಬರ್ ಜಾಸ್ತಿ ಆಗಿದೆ. 5,000ಇಂದ 10,000 38 ಸ್ಟೂಡೆಂಟ್ ಜಾಸ್ತಿ ಆಗಿದ್ದಾರೆ. ಮತ್ತು 10,000ಇಂದ 20,000 ಬಂದರೆ 531 ಲಾಸ್ಟ್ ಇಯರ್ ಆದರೆ ಈ ವರ್ಷ ನಿಮಗೆ 489 ಇದೆ. ಆಲ್ಮೋಸ್ಟ್ 42 ಸ್ಟೂಡೆಂಟ್ಸ್ ಡಿಕ್ರೀಸ್ ಆಗಿದ್ದಾರೆ. ಅದೇ ಥರನೇ ನೀವು ನೋಡ್ಬೋದು 20,000 to 30,000 85 ಸ್ಟೂಡೆಂಟ್ಸ್ ಡಿಕ್ರೀಸ್ ಆಗಿದ್ದಾರೆ. 30,000 to 50,000 ಆಲ್ಮೋಸ್ಟ್ 103 ಸ್ಟೂಡೆಂಟ್ಸ್ ಡಿಕ್ರೀಸ್ ಆಗಿದ್ದಾರೆ. ಇದೇ ಥರ ಸೀರೀಸಲ್ಲಿ ಬಂದರೆ ನಿಮಗೆ ನೋಡ್ಬೋದು ಲಾಸ್ಟ್ ಇಯರ್ನಿಂದ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 18,739 ಸ್ಟೂಡೆಂಟ್ಸ್ ಓವರಾಲ್. ಲಾಸ್ಟ್ ಇಯರ್ ನೀವು ಕಂಪೇರ್ ಮಾಡಿದ್ರೆ 87,909 ಸ್ಟೂಡೆಂಟ್ಸು ಕರ್ನಾಟಕ ಸ್ಟೂಡೆಂಟ್ಸು ಸ್ಟೇಟ್ ಮೆರಿಟ್ ಸ್ಟೂಡೆಂಟ್ಸ್ ಇದ್ದಿದ್ದು ಈ ವರ್ಷ 69,170 ಅಂತಂದರೆ ಆಲ್ಮೋಸ್ಟ್ ಒಂದು 18,000 to 19,000 ಸ್ಟೂಡೆಂಟ್ಸು ಕಡಿಮೆ ಆದರು. ಓಕೆನಾ? ಸೊ ಹಾಗಾದರೆ ಕಟ್ ಆಫ್ ವಿಚಾರಕ್ಕೆ ಬರೋದಾದರೆ ಡೆಫಿನೆಟಾಗಿ ನೀವು ನೋಡ್ಬೋದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟಾಗಿ ಕಟ್ ಆಫ್ ಕಡಿಮೆ ಆಗುತ್ತೆ. ಆದರೆ ಮೈಂಡಲ್ಲಿ ಇಟ್ಕೊಳ್ಳಿ, ಈಗೇನು ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ಅದು ಯಾವುದು ಕೆಟಗರಿ ಲಿಸ್ಟ್ ಅಲ್ಲ. ಸೊ ಕೆಲವೊಂದು ಕೆಟಗರಿ ಸ್ಟೂಡೆಂಟ್ಸು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ಬೋದು, ಇನ್ನೊಂದು ಕೆಟಗರಿ ಸ್ಟೂಡೆಂಟ್ಸು ಕಡಿಮೆನೂ ಮಾರ್ಕ್ಸ್ ತೊಗೊಂಡಿರ್ಬೋದು. ಬಟ್ ಡೆಫಿನೆಟ್ಲಿ ಅದಂತೂ ವೇರಿಯೇಷನ್ ಆಗುತ್ತೆ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತವಾಗಿ ಕಡಿಮೆ ಇರುತ್ತೆ. ಮತ್ತು ಯಾವ ರೀತಿಯಾಗಿ ಕಟ್ ಆಫನ್ನು ಚೆಕ್ ಮಾಡಿಕೊಡೋದು, ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಕೆಟಗರಿ ವೈಸು ಕೋರ್ಸ್ ವೈಸು ಅನ್ನೋದನ್ನು ಈಗ ನೋಡೋಣ. KA ವೆಬ್ಸೈಟಿನಲ್ಲೇ ನೀವು ನೋಡ್ಕೋಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿನಲ್ಲೇ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಅಂತ ಅಫಿಷಿಯಲ್ ವೆಬ್ಸೈಟಿನಲ್ಲೇ ಚೆಕ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಚೆಕ್ ಮಾಡೋದು ಈಗ ನೋಡೋಣ. ಓಕೆ, ಮೊದಲನೇದಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಬರುತ್ತೆ KA ಹೋಮ್ ಅಂತ ಹೋಮ್ ಪೇಜ್ ಏನು ಬರುತ್ತೆ ಅದರಲ್ಲಿ ನೀವು ರೈಟ್ ಸೈಡು KA ಬಾಟ್ ಅಂತ ಬರುತ್ತೆ ನೋಡಿ, ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಎರಡು ಲ್ಯಾಂಗ್ವೇಜ್ ಆಪ್ಷನ್ ಕೇಳುತ್ತೆ, ಇಂಗ್ಲೀಷ್ ಮತ್ತು ಕನ್ನಡ. ಸೊ ನಿಮಗೆ ಯಾವುದು ಕನ್ವಿನಿಯೆಂಟ್ ಇರುತ್ತೋ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡ್ಬೋದು ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಒಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ. ಅದರಲ್ಲಿ ನಿಮ್ಗೆ ಎರಡು ಆಪ್ಷನ್ ಕೇಳುತ್ತೆ, UG CET UG NEET ಅಂತ. ಸೊ UG NEET ಮೇಲೆ ಕ್ಲಿಕ್ ಮಾಡಿ. UG NEET ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬೈ ರ್ಯಾಂಕ್ ಬೈ ಕಾಲೇಜ್ ನೇಮ್ ಅಂತ ಇದೆ, ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ಅಂತ ಇದೆ, ಸರ್ಚ್ ಬೈ ರ್ಯಾಂಕ್ ಅಂತ ಇದೆ. ಸೊ ನೀವು ಸರ್ಚ್ ಬೈ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ರ್ಯಾಂಕನ್ನು 1 ಅಂತ ಎಂಟ್ರಿ ಮಾಡಿ, ರ್ಯಾಂಕ್ 1 ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಬೇರೆ ರ್ಯಾಂಕನ್ನು ಎಂಟ್ರಿ ಮಾಡಿದ್ರೆ ಸೊ ಉಳಿದಂಥ ಕಾಲೇಜುಗಳು ಅಂದರೆ ಟಾಪಲ್ಲಿರೋ ಕಾಲೇಜುಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ರ್ಯಾಂಕ್ 1 ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಕಾಲೇಜ್ ಆಪ್ಷನ್ ಸಿಗೋದ್ರಿಂದ ನಿಮಗೆ ಎಲ್ಲ ಕಾಲೇಜುಗಳಿಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಗೋ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಡ್ರಾಪ್ ಡೌನ್ ಬರುತ್ತೆ ನಿಮಗೆ ಇಲ್ಲಿ. ಈ ಡ್ರಾಪ್ ಡೌನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಕೋರ್ಸಿಗೆ. ಅದರಲ್ಲಿ ನಿಮ್ಗೆ ಗೊತ್ತಿದೆ
ಗೌರ್ಮೆಂಟ್ ಸೀಟ್ಸು, ಪ್ರೈವೇಟ್ ಸೀಟ್ಸು ಮತ್ತು ಅದರ್ ಸೀಟ್ಸ್. ಸೊ ಎಲ್ಲ ಕೋರ್ಸ್ಗಳಿಗೂ ನೋಡ್ಬೋದು ಇಲ್ಲಿ BAMS, BHMS, BUMS, BDS, MBBS ಎಲ್ಲ ಕೋರ್ಸ್ಗಳಿಗೂ ಸಹ ನಿಮಗಿಲ್ಲಿ ಚೆಕ್ ಮಾಡ್ಕೋಬೋದು. ನಾನು ಎಕ್ಸಾಂಪಲಿಗೆ ಇಲ್ಲಿ MBBS ಗೌರ್ಮೆಂಟ್ ಅಂತ ಕ್ಲಿಕ್ ಮಾಡ್ತೀನಿ, ಅಂದರೆ ಗೌರ್ಮೆಂಟ್ ಸೀಟ್ಸ್, ಮೆಡಿಕಲ್ ಗೌರ್ಮೆಂಟ್ ಸೀಟ್ಸು. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ಇನ್ನೊಂದು ಡ್ರಾಪ್ ಡೌನ್ ಬರುತ್ತೆ, ಅಂದರೆ ಕ್ಯಾಟಗರಿ. ನೀವು ಯಾವ ಕ್ಯಾಟಗರಿಗೆ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಜಸ್ಟ್ ಜನರಲ್ಲಾಗಿ ಒಂದು GM ಜನರಲ್ ಕ್ಯಾಟಗರಿಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದರಲ್ಲೂ ವಿತ್ ರಿಸರ್ವೇಷನ್ ಇದೆ ನೋಡ್ಬೋದು, ಜನರಲ್ ವಿತ್ ಕನ್ನಡ ಮೀಡಿಯಮ್, ಜನರಲ್ ವಿತ್ ರೂರಲ್. ಸೊ ಎಲ್ಲ ಡೀಟೇಲ್ಸ್ ಇದೆ ನಿಮಗಿಲ್ಲಿ. ನಿಮಗೆ ಯಾವ್ದಾದ್ರು ನಾನು ಜಸ್ಟ್ ರೆಫರೆನ್ಸಿಗೆ ಒಂದು GM ಅಂತ ತೊಗೊಳ್ತೀನಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಎಲ್ಲ ಗೌರ್ಮೆಂಟ್ ಕಾಲೇಜುಗಳ ವಿತ್ ರೌಂಡ್, ಎಲ್ಲ ರೌಂಡ್ಗಳ ಕಟ್ ಆಫ್ ವಿತ್ ಕಾಲೇಜುಗಳು ಆಲ್ಫಾಬೆಟಿಕಲ್ ಆರ್ಡರ್ ಬರುತ್ತೆ. ಇದು ನಿಮಗೆ ಎಲ್ಲ ಕಾಲೇಜುಗಳದ್ದು ಆಲ್ಫಾಬೆಟಿಕಲ್ ಆರ್ಡರ್ ಇರುತ್ತೆ. ಸೊ GMಗೆ ರ್ಯಾಂಕ್ಸು ರೌಂಡ್ ಆಫ್ ಕಂಪ್ಲೀಟಾಗಿ ಯಾವ ರೌಂಡಿನಲ್ಲಿ ಮಾಪ್ ಆಫ್ ರೌಂಡಿಂದ ಹಿಡಿದು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಮತ್ತು ಮಾಪ್ ಆಫ್ ರೌಂಡು ಎಲ್ಲ ಗೌರ್ಮೆಂಟ್ ಸೀಟ್ ಇರುವಂತಹ ಕಾಲೇಜುಗಳ ಕಟ್ ಆಫನ್ನು ನೀವು ಇಲ್ಲಿ ನೋಡ್ಕೋಬಹುದು ರ್ಯಾಂಕ್ಗಳನ್ನು. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಐಡಿಯಾ ಸಿಗುತ್ತೆ ಲಾಸ್ಟ್ ಇಯರ್ ಏನಿತ್ತು, ಸೊ ಈ ವರ್ಷ ನಿಮ್ಮ ರ್ಯಾಂಕ್ ಏನಿದೆ ಆಲ್ ಇಂಡಿಯಾ ರ್ಯಾಂಕು. ಮತ್ತೆ ಹೇಳ್ತಿದ್ದೀನಿ, ಕೆಟಗರಿ ರ್ಯಾಂಕನ್ನು ಚೆಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆಲ್ ಇಂಡಿಯಾ ರ್ಯಾಂಕ್ ಅಷ್ಟೇ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಯಾಕೆಂದರೆ ಎಲ್ಲದರಲ್ಲೂ ನೀವು ಕನ್ಸಿಡರ್ ಮಾಡೋದು ಆಲ್ ಇಂಡಿಯಾ ರ್ಯಾಂಕನ್ನು ಮಾತ್ರನೇ, ಕೆಟಗರಿ ರ್ಯಾಂಕು ಯೂಸ್ ಆಗಲ್ಲ. ಅದು ಕೆಟಗರಿ ರ್ಯಾಂಕನ್ನು ಯೂಸ್ ಮಾಡೋದಕ್ಕೂ ಹೋಗಲೇಬಿಡಿ, ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್. ಸೊ ಆಲ್ ಇಂಡಿಯಾ ರ್ಯಾಂಕ್ ಏನು ಬಂದಿದೆ ನಿಮ್ಮದು ನೋಡಿ ಚೆಕ್ ಮಾಡ್ಕೊಳ್ಳಿ. ಅದರ ಬೇಸಿಸ್ ಮೇಲೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಕಾಲೇಜು ಲಾಸ್ಟ್ ಇಯರ್ ಸಿಕ್ಕಿತ್ತು. ಡೆಫಿನೆಟ್ಲಿ ಅದಕ್ಕಿಂತ ಈ ವರ್ಷ ಸ್ವಲ್ಪ ಕಟ್ ಆಫ್ ಕಡಿಮೆನೇ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಕಾಲೇಜುಗಳನ್ನು ಈಗಲಿಂದಲೇ ಲಿಸ್ಟ್ ಮಾಡ್ಕೊಬಿಡಿ. ಇನ್ನೇನು ಸ್ವಲ್ಪ ದಿನನೇ ಇರೋದು ಟೈಮು. ಯಾಕಂದರೆ ನಿಮಗೆಲ್ಲ ಈಗ ರಿಜಿಸ್ಟ್ರೇಷನ್ನು ಮತ್ತು ನೀಟ್ ರಿಜಿಸ್ಟರ್ ನಂಬರನ್ನು ಲಿಂಕ್ ಮಾಡೋದಕ್ಕೂ ಸಹ ಬಿಟ್ಟಿರೋದ್ರಿಂದ ಇನ್ನು ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಮೊದಲು ನೀವು ಕಾಲೇಜುಗಳನ್ನು ಲಿಸ್ಟ್ ಮಾಡಿ ರೆಡಿ ಮಾಡ್ಕೊಬಿಡಿ. ಸೊ ಯಾವ್ಯಾವ ಕಾಲೇಜುಗಳು ನಿಮ್ಗೆ ಇಷ್ಟ ಇರುತ್ತೆ ಅವುಗಳನ್ನು ಫಸ್ಟು ಪ್ರಿಯಾರಿಟಿ ವೈಸು ನೀವು ಲಿಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಆಪ್ಷನ್ ಎಂಟ್ರಿ ಬಿಟ್ಟಾಗ ಸೊ ನೀವು ಅದನ್ನು ಮಾಡ್ಕೋಬೋದು. ಅದೇ ಥರನೇ ನೀವು ಎಲ್ಲ ಕೋರ್ಸುಗಳಿಗೂ ಸಹ ಚೆಕ್ ಮಾಡ್ಕೋಬೋದು. ಗೌರ್ಮೆಂಟ್ ಸೀಟ್ಗೆ ಹಾಕಿದ್ದೀನಿ ನಾನೀಗ, ಪ್ರೈವೇಟ್ ಸೀಟ್ಗೂ ಸಹ ನೀವು ಮೆನ್ಷನ್ ಮಾಡ್ಕೋಬೋದು, ಅಥವಾ NRI ಸೀಟ್ಸು, BDS, BAMS ಎಲ್ಲ ಕೋರ್ಸುಗಳಿಗೂ ಸಹ ಇದೇ ಥರವಾಗಿ ನೀವು ಚೆಕ್ ಮಾಡಿಕೊಂಡು ಒಂದು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಯಾವ್ಯಾವ ಕಾಲೇಜುಗಳು ಇಷ್ಟ ಇದೆ ಸಿಗಬಹುದು ಮತ್ತು ಏನೇನು ಪಾಸಿಬಲ್ಲು ಪ್ರಿಯಾರಿಟಿ ವೈಸು ನೀವು ಮೆನ್ಷನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇಮಿಡಿಯೇಟಾಗಿ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅದಾದಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಸೊ ಇಷ್ಟು ಆಯಿತು ಇವತ್ತಿನ ಇನ್ಫಾರ್ಮೇಷನ್. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ನಿಮಗೆ ಪಾಸ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಆಲ್.